Hello everyone, welcome back to my YouTube channel. ನಾನು ನಿಮ್ಮ ಅಂಜಲಿ ಬಲ್ರಾ. ಈ ವಿಡಿಯೋ ಎಬಿ ಎಕ್ಸಾಮ್ ಬಗ್ಗೆ ಏನೇನ್ ಡೌಟ್ಸ್ ಇದೆ ನಿಮ್ಗೆ ಅದನ್ನ ಕ್ಲಿಯರ್ ಮಾಡಕ್ಕೆ. ಬಿಕಾಸ್ ನನ್ನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರು ಅವ್ರಿಗೆ ಏನ್ ಡೌಟ್ಸ್ ಇದೆ ಎಬಿ ಎಕ್ಸಾಮ್ ಬಗ್ಗೆ ಅದನ್ನ. ಅಂಡ್ ನಂಗೆ ಪರ್ಸನಲ್ ಆಗು ಕೇಳ್ತಿದ್ರು, ಒಬ್ಬೊಬ್ರು ಕೇಳ್ತಿರ್ತಾರೆ, ಒಬ್ಬೊಬ್ರು ಕೇಳ್ತಿರಲ್ಲ ಏನ್ ಡೌಟ್ಸ್ ಇದೆ ಅದನ್ನ. ಸೊ ಎಲ್ರಿಗೂ ಕ್ಲಿಯರ್ ಆಗುತ್ತೆ ಅಂತ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಲೆಟ್ ಸ್ಟಾರ್ಟ್. ಫಸ್ಟ್ ಡೌಟ್ ಬಂದು ಎಲ್ರಿಗೂ ಬೇರಾಕ್ಸ್ ಬಗ್ಗೆ. ಯಾವ ಬೇರಾಕ್ಸ್ ನ ಎಕ್ಸಾಮ್ ಗೆ ತಗೊಂಡ್ ಹೋಗ್ಬೋದು, ಯಾವ ಬೇರಾಕ್ಸ್ ನ ತಗೊಂಡ್ ಹೋಗ್ಬಾರ್ದು ಅಂತ. ಸೊ ಫಸ್ಟ್ ಥಿಂಗ್ ಬಂದು ಬೇರಾಕ್ಸ್ ಅಲ್ಲಿ ಬೇರಾಕ್ಸ್ ವಿತೌಟ್ ನೋಟ್ಸ್ ಅಂತ ಇರುತ್ತೆ, ವಿತೌಟ್ ಶಾರ್ಟ್ ನೋಟ್ಸ್ ಅಂತ, ಅದನ್ನ ಅಲೋ ಮಾಡ್ತಾರೆ ಎಕ್ಸಾಮ್ ಅಲ್ಲಿ. ಬಟ್ ಬೇರಾಕ್ಸ್ ವಿತ್ ನೋಟ್ಸ್ ಅಥವಾ ವಿತ್ ಕಮೆಂಟ್ಸ್ ವಿತ್ ಎಕ್ಸ್ಪ್ಲನೇಷನ್ ಈ ತರ ಇದ್ರೆ ಅದನ್ನ ಅಲೋ ಮಾಡಲ್ಲ ಎಕ್ಸಾಮ್ ಅಲ್ಲಿ. ಸೊ ಬೇರಾಕ್ಸ್ ವಿತೌಟ್ ನೋಟ್ಸ್ ಅಂತ ಯಾವ್ದಿರುತ್ತೆ ಅದನ್ನ ಪರ್ಚೇಸ್ ಮಾಡಿ ಅದನ್ನ ಅಲೋ ಮಾಡ್ತಾರೆ. ಅಂಡ್ ಸೆಕೆಂಡ್ ಥಿಂಗ್ ಬಂದು ಎಲ್ಲಿ ಪರ್ಚೇಸ್ ಮಾಡೋದು ಬೇರಾಕ್ಸ್ ನ ಅಂತ. ನೀವು ಆನ್ಲೈನ್ ಅಲ್ಲಿ ಆದ್ರೂ ಪರ್ಚೇಸ್ ಮಾಡ್ಬೋದು, ಆಫ್ಲೈನ್ ಅಲ್ಲಿ ಆದ್ರೂ ಪರ್ಚೇಸ್ ಮಾಡ್ಬೋದು. ಸೊ ಆಫ್ಲೈನ್ ಅಲ್ಲಿ ಅಂತ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಬೆಟರ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ. ಅದ್ರಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದ್ರಲ್ಲೂ ಆಫರ್ ಇದೆ ಇವಾಗ ಎಬಿ ಎಕ್ಸಾಮ್ ಇರೋದಕ್ಕೆ. ಫುಲ್ ಬಂಡಲ್ ಅಂದ್ರೆ 20 ಬುಕ್ 25 ಬೇರಾಕ್ಸ್ ಇದನ್ನ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಸೊ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಬೆಟರ್. ಅಂಡ್ ನೆಕ್ಸ್ಟ್ ಡೌಟ್ ಬಂದು ಬೇರಾಕ್ಸ್ ಅಲ್ಲಿ ಏನಾದ್ರು ಬರ್ದಿದ್ರೆ ಅಂದ್ರೆ ಕೀ ಪಾಯಿಂಟ್ಸ್ ಬರ್ದಿದ್ರೆ, ಶಾರ್ಟ್ ನೋಟ್ಸ್ ಬರ್ದಿದ್ರೆ ಅಥವಾ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿದ್ರೆ ಅದನ್ನ ಅಲೋ ಮಾಡ್ತಾರಾ ಇಲ್ವಾ ಅಂತ. ಯೂಶಲಿ ಅದ್ರಲ್ಲಿ ಏನೇ ಬರ್ದಿದ್ರು ಅಂದ್ರೆ ಏನೇ ಕೀ ಪಾಯಿಂಟ್ಸ್ ಬರ್ದಿದ್ರು ಅಥವಾ ಮೀನಿಂಗ್ಸ್ ಏನಾದ್ರು ನಿಮ್ಗೆ ಅರ್ಥ ಆಗದ್ದೇನ ಬರ್ದಿದ್ರು ಅಥವಾ ಏನೇ ಬರ್ದಿದ್ರು ಅದನ್ನ ಅಲೋ ಮಾಡಲ್ಲ. ಬೆಟರ್ ಯಾರು ಕೂಡ ಬೇರಾಕ್ಸ್ ಅಲ್ಲಿ ಏನು ಬರೀದೇ ಇದ್ರೇನೆ ಬೆಟರ್. ಸೊ ಬಿಕಾಸ್ ಅಲ್ಲಿ ಹೋದ್ಮೇಲೆ ಅಲೋ ಮಾಡಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. ಸೊ ಏನು ಬರೀದೇ ಇದ್ರೆ ಬೆಟರ್. ಅಂಡ್ ಆಲ್ಸೋ ಬೇರಾಕ್ಸ್ ಬಿಟ್ಟು ಬೇರೆ ಬುಕ್ಸ್ ಏನಾದ್ರು ಅಲೋ ಮಾಡ್ತಾರಾ ಅಂತ ಅಂದ್ರೆ ನೀವು ಬರ್ದಿರಾ ರಿಟರ್ನ್ ನೋಟ್ಸ್ ಆಗಿರ್ಬೋದು ಅಥವಾ ಯಾವ್ದೇ ತರ ಕೀ ಪಾಯಿಂಟ್ಸ್ ಆಗಿರ್ಬೋದು, ಕೀ ನೋಟ್ಸ್ ಆಗಿರ್ಬೋದು, ಎಕ್ಸ್ಪ್ಲೈನ್ ಮಾಡಿರೋ ಅಂತ ನೋಟ್ಸ್ ಆಗಿರ್ಬೋದು ಅಥವಾ ಬೇರೆ ತರ ಯಾವುದೇ ನೋಟ್ಸ್ ಕೂಡ ಅಲೋ ಮಾಡಲ್ಲ. ನೆಕ್ಸ್ಟ್ ಕ್ವಶನ್ ಬಂದು ಜೆರಾಕ್ಸ್ ನೋಟ್ಸ್ ಆಗಿರ್ಬೋದು ಅಥವಾ ಕೀ ಪಾಯಿಂಟ್ಸ್ ಮಾಡಿರೋ ನೋಟ್ಸ್ ಅಥವಾ ಯಾವ್ದೇ ತರ ಬೇರಾಕ್ಸ್ ಮತ್ತೆ ಎಕ್ಸ್ಪ್ಲನೇಷನ್ ಇರೋ ಅಂತ ನೋಟ್ಸ್ ಇದನ್ನೆಲ್ಲ ಅಲೋ ಮಾಡ್ತಾರ ಅಂತ. ಇಲ್ಲ, ಆ ತರ ಯಾವ್ದೇ ನೋಟ್ಸ್ ನ ಅಲೋ ಮಾಡಲ್ಲ. ಇವನ್ ನೀವು ಬೇಕಾದ್ರೆ ಬೇರಾಕ್ಸ್ ವಿತೌಟ್ ನೋಟ್ಸ್ ಜೆರಾಕ್ಸ್ ಕಾಪಿನ ತಗೊಂಡ್ ಹೋಗ್ಬೋದು. ಬಟ್ ವಿತ್ ನೋಟ್ಸ್ ಇರೋದು, ಶಾರ್ಟ್ ನೋಟ್ಸ್ ಇರೋದು ಅಥವಾ ನೀವ್ ಯಾವ್ದಾದ್ರು ಕೀ ಪಾಯಿಂಟ್ಸ್ ಮಾಡಿರೋದು ಇದನ್ನೆಲ್ಲ ಅಲೋ ಮಾಡಲ್ಲ. ನೆಕ್ಸ್ಟ್ ನಾನು ವಿಡಿಯೋ ನೋಡೋಕೆ ತುಂಬಾ ಜನಕ್ಕೆ ಏನಂತ ಅಂದ್ರೆ ನಾನು ಅಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೀನಿ, ನೀವ್ ಅದ್ರಲ್ಲಿ ಹೋಗ್ಬೇಕಂತ ನೋಡ್ಬೋದು. ಅಂದ್ರೆ ಕ್ವಶನ್ಸ್ ಮಿಕ್ಸ್ಡ್ ಆಗಿರುತ್ತೆ. ಯಾವ್ದೇ ತರ ಈಗ ಸಬ್ಜೆಕ್ಟ್ ವೈಸ್ ಇರಲ್ಲ, ಕಾನ್ಸ್ಟಿಟ್ಯೂಷನ್ ಫಸ್ಟ್, IPC ನೆಕ್ಸ್ಟ್ ಹತ್ರ 10 ಕ್ವಶನ್ಸ್ ಇರಲ್ಲ. ಸೊ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದ್ರಿಂದ ಬೇಕಾದ್ರೆ ಹೋಗಿ ನೋಡ್ಬೋದು, ನನ್ನ ಚಾನಲ್ ಅಲ್ಲಿ ಇದೆ. ಅದಾದ್ಮೇಲೆ ನಾನು ಅದೇ ಬೇರೆ ಬೇರೆ ಕಡೆಯಿಂದ ತೆಗೆದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿರುತ್ತೆ ಸಬ್ಜೆಕ್ಟ್ ವೈಸ್ ಅದನ್ನ ಕಂಬೈನ್ ಮಾಡಿ ವಿಡಿಯೋ ಮಾಡಿ ಹಾಕಿದೀನಿ. ಸೊ ಅದನ್ನ ನೋಡಿದವ್ರಿಗೆ ಅನ್ಸುತ್ತೆ ಓಕೆ ಕಾನ್ಸ್ಟಿಟ್ಯೂಷನ್ ಒಂದ್ ಕಡೆ, IPC ಒಂದ್ ಕಡೆ ಆತರ ಇರುತ್ತೆ ಅಂತ. ನೋ, ಆತರ ಇರಲ್ಲ. ಸೊ ಮಿಕ್ಸ್ಡ್ ಆಗಿರುತ್ತೆ ಕ್ವಶನ್ಸ್, ರ್ಯಾಂಡಮ್ ಆಗಿ ಕಾನ್ಸ್ಟಿಟ್ಯೂಷನ್ ಒಂದ್ ಕಡೆ, ದೆನ್ IPC ಒಂದ್ ಯಾವ್ದು, IPR ಒಂದು, ADR ಒಂದು, ಲಾಸ್ಟ್ ಟೈಮ್ ಮತ್ತೆ ಕಾನ್ಸ್ಟಿಟ್ಯೂಷನ್, ಈ ತರ ಮಿಕ್ಸ್ಡ್ ಆಗಿರುತ್ತೆ ಕ್ವಶನ್ಸ್. ಯಾವ್ದೇ ತರ ಸಬ್ಜೆಕ್ಟ್ ವೈಸ್ ಇರಲ್ಲ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ಬಂದು ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತ. ಸೊ ಇದನ್ನ ಇವಾಗ ಹೇಳಕ್ಕಾಗಲ್ಲ, ನೀವು ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಾದ್ರೇನೆ ಚೂಸ್ ಮಾಡಿರ್ಬೇಕು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ಇಂಗ್ಲಿಷ್ ಅಲ್ಲಿ ಬೇಕಾ, ಹಿಂದಿಲ್ ಬೇಕಾ, ಕನ್ನಡದಲ್ಲಿ ಬೇಕಾ ಅಂತ. ಸೊ ಅಲ್ಲೇ ಫಿಲ್ ಮಾಡಿರ್ತೀರಾ ನೀವು ಯಾವ ಲ್ಯಾಂಗ್ವೇಜ್ ಅಂತ, ಅದ್ರ ಪ್ರಕಾರ ನಿಮ್ಗೆ ಇರುತ್ತೆ. ಸೊ ಇದನ್ನ ಇವಾಗ ನೀವು ಎಕ್ಸಾಮ್ ಹೋದ್ಮೇಲೆ ಡಿಸೈಡ್ ಮಾಡಕ್ಕಾಗಲ್ಲ. ಮೇ ಬಿ ಅಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಆಗಿರುತ್ತೆ, ಅದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕರ್ನಾಟಕದಲ್ಲಿ ಇರ್ಬೋದು. ಬೇರೆ ಲ್ಯಾಂಗ್ವೇಜ್ ಅವ್ರಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇರ್ಬೋದು. ಬಟ್ ನೀವು ಅದನ್ನ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಫಿಲ್ ಮಾಡಿರ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ಡೌಟ್ ಏನಂತ ಅಂದ್ರೆ ಈ ಸಲ AB19ಗೆ ಓಲ್ಡ್ ಕ್ರಿಮಿನಲ್ ಲಾಸ್ ಕೇಳ್ತಾರ, ನ್ಯೂ ಕ್ರಿಮಿನಲ್ ಲಾಸ್ ಕೇಳ್ತಾರ ಅಂತ. ಸೊ ಮೋಸ್ಟ್ ಆಫ್ ದಿ ಟೈಮ್ ಅಂದ್ರೆ 90% ಓಲ್ಡ್ ಕ್ರಿಮಿನಲ್ ಲಾಸ್ ಇಂದಾನೆ ಬರ್ಬೋದು ಕ್ವಶನ್ಸ್. ಬಟ್ ನಮ್ಗೆ ಸಿಲೆಬಸ್ ಅಲ್ಲಿ ಓಲ್ಡ್ ಕ್ರಿಮಿನಲ್ ಲಾಸ್ ಮತ್ತೆ ಪ್ಲಸ್ ನ್ಯೂ ಕ್ರಿಮಿನಲ್ ಲಾಸ್ ಎರಡೂ ಇದೆ. ಸೊ ಹೇಳಕ್ಕಾಗಲ್ಲ ಯಾವ್ದು ಕೇಳ್ತಾರೆ ಅಂತ, ಎರಡರಲ್ಲೂ ಕೇಳ್ಬೋದು. ಬಟ್ ಎರಡನ್ನೂ ಓದ್ಕೊಂಡಿರಿ, ಜಾಸ್ತಿ ಕ್ವಶನ್ಸ್ ಓಲ್ಡ್ ಕ್ರಿಮಿನಲ್ ಲಾಸ್ ಅಲ್ಲಿ ಕೇಳ್ಬೋದು. ಐ ಹೋಪ್ ನಿಮ್ಗೆ ಏನೇನ್ ಡೌಟ್ಸ್ ಇತ್ತು ಆಲ್ಮೋಸ್ಟ್ ಕ್ಲಿಯರ್ ಆಯ್ತು ಅಂತ. ಅಂಡ್ ನಿಮ್ಗೆ ಏನಾದ್ರು ಎಬಿ ಎಕ್ಸಾಮ್ ಬಗ್ಗೆ ಇನ್ನ ಸ್ವಲ್ಪ ಡೌಟ್ಸ್ ಇದ್ರೆ, ಬೇರಾಕ್ಸ್ ಬಗ್ಗೆ ಡೌಟ್ಸ್ ಇದ್ರೆ ಅದನ್ನ ನಾನು ಆಲ್ರೆಡಿ ನಾನು ವಿಡಿಯೋದಲ್ಲಿ ಮಾಡಿದೀನಿ. ಎಬಿ ಎಕ್ಸಾಮ್ ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಆಗಿರ್ಬೋದು ಅಂಡ್ ಬೇರಾಕ್ಸ್ ನ ಯೂಸ್ ಮಾಡಿ ಹೆಂಗ್ ಸರ್ಚ್ ಮಾಡೋದು ಎಕ್ಸಾಮ್ ಅಲ್ಲಿ, ಯಾವ ಸೆಕ್ಷನ್ಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ಅದೆಲ್ಲ ನಿಮ್ಗೆ ಇನ್ನ ಗೊತ್ತಿಲ್ಲ ಅಂದ್ರೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋಸ್ ಇದೆ, ಚೆಕ್ ಮಾಡಿ, ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೆ ಅವ್ರಿಗೆ ತಪ್ಪದೆ ಶೇರ್ ಮಾಡಿ. ಅಂಡ್ ನಿಮ್ಗೆ ಏನಾದ್ರು ಇನ್ನ ಡೌಟ್ಸ್ ಇದ್ರೆ, ಇನ್ನ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾಗಿದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.